ಟರ್ಮರಿಕ್ ಅರಿಶಿಣ ಹಳದಿ ಎಂದು ಕರೆಯಲ್ಪಡುವ ಇದು ನಮ್ಮ ಭಾರತೀಯರ ಮನೆಗಳಲ್ಲಿ ಒಂದು ಭಾಗವೇ ಆಗಿರುತ್ತೆ. ಎಲ್ಲ ವರ್ಗದ ಜನರು ಒಂದಲ್ಲ ಒಂದು ವಿಧದಲ್ಲಿ ಇದನ್ನು ಬಳಸ್ತಾ ಇದ್ದಾರೆ. ಉದಾಹರಣೆ, ಅವರ ಮನೆಯ ಅಡುಗೆಗಳಲ್ಲಿ, ಶುಭ ಸಮಾರಂಭಗಳಲ್ಲಿ ಇದಕ್ಕೆ ಹೆಚ್ಚಿನ ಮಹತ್ವ. ದಕ್ಷಿಣ ಭಾರತೀಯರ ಮದುವೆಗಳಲ್ಲಂತೂ ಇದಕ್ಕೆ ದೈವೀಯ ಪ್ರಾಮುಖ್ಯತೆ ಇದೆ. ಔಷಧೀಯ ಗುಣಗಳು ಇರುವ ಅರಿಶಿಣವನ್ನು ಆಯುರ್ವೇದ ಚಿಕಿತ್ಸಾ ಪದ್ಧತಿಯಲ್ಲಿ ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಇಂತಹ ಅರಿಶಿಣದ ಕೃಷಿಯ ಬಗ್ಗೆ ನಾವಿಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ನಾನು ಚುಂಚನಕಟ್ಟೆ ಹೋಬಳಿ ಕ್ಯಾರ್ನಂಗ ತಾಲೂಕು ದಿಡ್ಡಳ್ಳಿ ಗ್ರಾಮದ ನಿವೃತ್ತ ಮುಖ್ಯ ಶಿಕ್ಷಕ ಡಿ.ಕೆ. ಕೃಷ್ಣಗೌಡ ಅಂತ. ನಾವು ಅರಿಶಿಣ ಬೆಳೆಯನ್ನು ಬೆಳೆದಿದ್ದೀವಿ. ಅರಿಶಿಣ ಬೆಳೆ ಬೆಳಿಬೇಕಾದ್ರೆ ಮೊದಲನೇದಾಗಿ ನಾವು ಭೂಮಿನ ಪಕ್ಕ ಉಳಬೇಕು, ರೋಟ್ರಿ ಓಡಿಸ್ಕೋಬೇಕು, ಮತ್ತು ಒಂಟಿ ನೇಗಿಲು ಅಂತೀವಿ ಅದು ಉಳಿಸ್ಬೇಕು, ಬಲರಾಮ್ ನೇಗಿಲು ಉಳಿಸ್ಬೇಕು. ಇಷ್ಟೆಲ್ಲ ಹದ ತಗೊಂಡ್ಮೇಲೆ ನಂತರ ನಮ್ಮ ನಾಟಿ ಗೊಬ್ಬರ ಇಲ್ಲ ಕೆರೆಯಲ್ಲಿ ಸಿಕ್ತಕ್ಕಂಥ ಗೋಡು ಮತ್ತು ಕೋಳಿ ಗೊಬ್ಬರ ಮೂರನ್ನೂ ಹಾಕಿ ಮಿಕ್ಸ್ ಮಾಡಿ ನಾವು ನೆಲ ಸಮತಟ್ಟವಾಗಿರುವಂತೆ ರೋಟ್ರಿ ಹೊಡ್ಸ್ಕೋಬೇಕು ಸರ್. ರೋಟ್ರಿ ಹೊಡ್ಸ್ಕೊಂಡ್ಮೇಲೆ ನಂತರ ಒಂದು ವಾರ ಭೂಮಿಯನ್ನು ಒಣಗಿಸಿ ಮತ್ತೆ 5 ನೇಗಿಲು ಅಂದರೆ ಬಲರಾಮ್ ನೇಗಿಲು ಉಳಿಸ್ಬೇಕು. ಬಲರಾಮ್ ನೇಗಿಲಲ್ಲಿ ಉಳಿಸಾದ್ಮೇಲೆ ಅದು ಒಣಗಿದ ನಂತರ ಕಂಟಿವೇಟ್ ಅದರಲ್ಲಿ ಉಳಿಸ್ಬೇಕು. ಅದು ಒಣಗಿದ ನಂತರ ನಾವು ನಮ್ಮ ಎತ್ತಿನ ನೇಗಿಲಿನಲ್ಲಿ ಹರೆಯನ್ನು ಹೊಡ್ಕೋಬೇಕು. ಹರೆ ಎಷ್ಟಿರಬೇಕಪ್ಪ ಅಂದರೆ ಅರಿಶಿಣ ಹಾಕ್ಬೇಕಾದ್ರೆ 1 ಅಡಿ ಇರಬೇಕು. 1 ಅಡಿ ಇದ್ದ ನಂತರ ತದೇಕವಾಗಿ ನಾವು ಎತ್ತಿನ ಹರೆಯಲ್ಲಿ ಹೊಡ್ಕೊಂಡ ನಂತರ ಹೆಣ್ಣಾಳು ಅಂದರೆ ನಮ್ಮ ಕೃಷಿಯಲ್ಲಿ ಸಿಕ್ಕಂಥ ಆಳುಗಳಲ್ಲಿ ಅರ್ಧ ಅಡಿಗೆ ಒಂದೊಂದು ಅರಿಶಿಣವನ್ನು ಹಾಕ್ಕೊಂಡು ಬರಬೇಕು ಸರ್. ಆ ಅರಿಶಿಣ ಹಾಕೊಂಡ ನಂತರ ಎಲ್ಲನೂ ಒಮ್ಮೆ ಇವು ಮುಚ್ಚಿಸ್ಬೇಕು. ಆಳಲ್ಲಿ ಬೇಕಾದ್ರೂ ಮುಚ್ಚಿಸ್ಬೋದು, ನೀವು ನೇಗಿಲಲ್ಲಿ ಒಡಾರೆ ಅಂತೀವಿ ಅದರ ಪಕ್ಕದಲ್ಲೇ ಹಾಕ್ಕೊಂಡು ಮುಚ್ಚಿಸ್ಬೋದು. ಅದಾದ ನಂತರ 3 ದಿನ ತಪ್ಪದ 2 ದಿನಕ್ಕೆ ಹನಿ ನೀರಾವರಿ ಮಾಡ್ಕೋಬೇಕು. ಇಲ್ವಾ ಜೆಟ್ಗಳನ್ನು ಉಪಯೋಗಿಸ್ಬೇಕು. ನಾವು ಯಾವ ಕಾರಣಕ್ಕೂ ನೀರನ್ನು ಹಾಯಿಸೋಕೆ ಹೋಗ್ಬಾರ್ದು. ಹಾಯಿಸಿದ್ರೆ ಒಂಥವು ಜಾಸ್ತಿ ಕುಡಿತದೆ, ಒಂಥವು ಕಡಿಮೆ ಆಯ್ತದೆ. ಅದರಿಂದ ನಾವು ಜೆಟ್ಗಳನ್ನು ಉಪಯೋಗಿಸಿ ನೀರಿರದ 3 ದಿನಕ್ಕೊಂದು ಸಾರಿ ನೀರನ್ನು ಹನಿ ನೀರಾವರಿ ಮಾಡಿಕೊಂಡು ಮೊಳಕೆ ಆಗಬೇಕು. ಮೊಳಕೆ ಆದ ನಂತರ 5 ದಿನಕ್ಕೆ ಮೊಳಕೆ ಆಗೋದು ಮುಂಚಿತವಾಗಿ ನಾವು ಕಳೆನಾಶಕ ಸಿಂಪಡಿಸ್ಕೋಬೇಕು. ರೌಂಡಪ್ ಅಂತ ಇರ್ತದೆ ನೋಡಿ, ಅಥವಾ ಕಳೆನಾಶಕ ಸಿಂಪಡಿಸ್ಕೊಂಡ್ರೆ ನಮಗೆ ಕಳೆನಾಶಕ ಇದ್ದಾಗ ಆಳುಗಳು ಕಮ್ಮಿ ಸಿಗ್ತಾರೆ, ಕಳೆನೂ ಕಮ್ಮಿ ಆಯ್ತದೆ, ಫಸಲು ಹೆಚ್ಚಾಗ್ತದೆ. ಅದರಿಂದ ಕಳೆನಾಶಕ ಸಿಂಪಡಿಸಿದ 1 ವಾರಕ್ಕೆ ಸಾಮಾನ್ಯ 10-12 ದಿನಕ್ಕೆ ಅರಿಶಿಣ ಮೊಳಕೆ ಆಯ್ತದೆ. ಮೊಳಕೆ ಆದಾಗ ನಾವು ಆಳುಗಳೇನಾದ್ರು ಸಿಕ್ಕಿದ್ರೆ ಗುದ್ಲಿ ಚೆನ್ನಾಗಿ ಕೆರೆಸ್ಕೊಂಡು ಅದನ್ನು ಯಾರಾಕ್ಸ್ಕೋಬೇಕು. ಇಲ್ಲಾಂದರೆ ಎತ್ತಿನ ಹರೆ ಅಂತ ಹೇಳ್ತೀವಿ, ಹರತೆ ಹೊಡೆಸ್ಕೋಬೇಕು. ನಾವು ಹರತೆ ಹೊಡೆದಾಗ ಅದೇನು ಜಾಸ್ತಿ ಮೊಳಕೆ ಹೋಗಲ್ಲ. ಅದರಿಂದ ನೀವು ಎತ್ತಿನ ಗಾಡಿ ಇಲ್ಲದೇ ಇದ್ದಾಗ ಎತ್ತಿನ ಹಾರಲ್ಲಿ ಆಳುಗಳ ಕೈಲೇ ಮೊಳಕೆಯನ್ನು ಯಾರಾಕ್ಸ್ಕೊಂಡ್ರೆ ತುಂಬ ಫಲಪ್ರದವಾಗಿ ಬರ್ತದೆ. ಅದು ಬಂದ 1 ತಿಂಗಳಿಗೆ ನಾವು ನಮ್ಮ ಈ ಥರ ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ಬೋದು. ಏನು DAP ಆಗಿರ್ಬೋದು, ಮತ್ತು CN ಆಗಿರ್ಬೋದು, 20-20 ಆಗಿರ್ಬೋದು. ನಿಮ್ಮ ಭೂಮಿಗೆ ಅನುಗುಣವಾಗಿ ಅದನ್ನು ಕೊಟ್ಕೋಬೇಕು ಸರ್. ಇವಾಗ ಕೆಲವು ಭೂಮಿ ಕೆಬ್ಬೆ ಇರ್ತವೆ, ಇಂಥ ಗೊಬ್ಬರ ಕೊಡಿ ಜಾಸ್ತಿ ಆಯ್ತದೆ ಅಂತಾರೆ. ನಿಮ್ಮ ಆ ಭೂಮಿಗೆ ನೋಡ್ಕೊಳ್ಳಿ, ಮಣ್ಣು ಭೂಮಿಗೆ ಒಂದು ಸ್ವಲ್ಪ ಫಲವತ್ತತೆ ಭೂಮಿಯ ಗೊಬ್ಬರ ಕೊಡಬೇಕು. ಗೊಬ್ಬರ ಕೊಟ್ಟ ನಂತರ ಮೊಳಕೆ ಆಗಿ ಇದೆಲ್ಲ ಬೆಳೆ ಆದಾಗ ಕಳೆನಾಶಕ ಎಲ್ಲ ತೆಗೆದ ಮೇಲೆ ನೀವು ಮತ್ತೆ ಸ್ವಲ್ಪ ಮಟ್ಟಕ್ಕೆ ಅರ್ಧ ಅಡಿ ಬರ್ತದೆ. ಅರ್ಧ ಅಡಿ ಬಂದಾಗ ಮತ್ತೆ ನೀವು ಬೇಕಾದ್ರೆ 6 ನೆಲೆ ಹೊಡೆಸ್ಕೋಬೋದು ಸರ್. 6 ನೆಲೆ ಹೊಡೆಸ್ಕೊಂಡ ನಂತರ ತದೇಕವಾಗಿ ಇನ್ನು ಪದೇ ಆರಲ್ಲಿ ಹೊಡೆಯೋಕ್ಕೆ ಹೋದಾಗ ಮುರಿದೋಯ್ತವೆ. ನಾವು ಆಳುಗಳು ಕೊಟ್ಟು ಪಟವನ್ನು ಯಾರಾಕ್ಸಬೇಕು. ನೀವು ಸೇಮ್ ಶುಂಠಿ ಏನು ಮಾಡ್ತೀರಿ ಅದೇ ರೀತಿ ಮಾಡಿದಾಗ ಬೆಳೆ ಅತ್ಯುತ್ತಮವಾಗಿ ಬರ್ತದೆ. ಮಧ್ಯದಲ್ಲಿ ಕಳೆ ಇದ್ದರೆ ಕೀಳಿಸ್ಕೋಬೇಕು. ನೀರನ್ನು 15 ದಿನಕ್ಕೆ 20 ದಿನಕ್ಕೆ ಮಾತ್ರ ಹೊಡ್ಕೊಂಡ್ರೆ ಸಾಕು. ಮಳೆ ಆದಾಗ ನೀರಿನ ಅವಶ್ಯಕತೆ ಇಲ್ಲ. ಮಳೆ ಇಲ್ದಾಗ ಮಾತ್ರ ನೀವು ನೀರು ಹೊಡ್ಕೋಬೇಕಾಯ್ತದೆ. ಇದಾದ 8 ತಪ್ಪಿದ್ರೆ 9 ತಿಂಗಳಿಗೆ ಎಲ್ಲ ಹೂವು ಕಡಿತದೆ ಸರ್. ಅದು ಫಸ್ಟ್ ಕ್ಲಾಸ್ ಹೂ ಬರ್ತದೆ. ಹೂ ಬಂದಾಗ ಅರಿಶಿಣ ಜಾಸ್ತಿ ಪಲ್ಲು ಹೊಡಿತು ಅಂತ ಅದರ ಅರ್ಥ. ಹೂ ಬರೆದು ಮುಂಚಿತವಾಗಿ ಅದು ಪಲ್ಲು ಹೊಡೆಯಲ್ಲ. ಹೂ ಬಂದಮೇಲೆ ಅದು ಚೆನ್ನಾಗಿ ಪಲ್ಲು ಹೊಡಿತದೆ. ನಂತರ ತದೇಕವಾಗಿ 2 ತಿಂಗಳಿರ್ತದೆ ಸರ್ ಹೂವು. ಆದಾಗ 1 ವರ್ಷದೊಳಗಡೆ ತಪ್ಪಿದ್ರೆ 1 ವರ್ಷಕ್ಕೆ ನೀವು ಅದು ಬತ್ತು ಅಂತ ತಿಳ್ಕೊಬೋದು. 12 ತಿಂಗಳು ತುಂಬಿದ್ರೆ ತುಂಬ ಚೆನ್ನಾಗಿರ್ತದೆ. 1 ಎಕರೆಗೆ ಕನಿಷ್ಠ ಅಂದರೆ 25ರಿಂದ 28 ಕ್ವಿಂಟಲ್ವರೆಗೂ ಬೆಳಿಬೋದು. ಭೂಮಿ ಪಕ್ವತೆಯಾಗಿದ್ದು ಕ್ರಮವಾಗಿ ನಾವು ಮಾಡಿದ್ದೇ ಆಗಿದ್ದಲ್ಲಿ 1 ಎಕರೆಗೆ 25 ಕ್ವಿಂಟಲ್ ಅರಿಶಿಣವನ್ನು ಬೆಳಿಬೋದು. ಬೆಳೆಯೆಲ್ಲ ಬಂತು, ಅರಿಶಿಣವನ್ನು ಕಿತ್ತ ತದನಂತರ ಇದನ್ನು ನಾವು ಕೊಪ್ರಿಕೆ ಅಂತ ಹೇಳ್ತಾರೆ, ಅದರಲ್ಲಿ ಚೆನ್ನಾಗಿ ಬೇಯಿಸಬೇಕು ಸರ್. ಬೇಯಿಸಿ ಹದ ಮಾಡಿ ಒಂದು ಕಣ ಮಾಡ್ಕೋಬೇಕು. ಆ ಕಣದಲ್ಲಿ ಎಲ್ಲ ತೆಳುವಾಗಿ ಹಂಡಿ ಕನಿಷ್ಠ 20-22 ದಿನ
ಸೂರ್ಯನ ಶಾಖಕ್ಕೆ ಚೆನ್ನಾಗಿ ಒಣಗಬೇಕು. ಅದು ಯಾವುದೇ ಕಾರಣಕ್ಕೂ ಗುಂಡಿಗೆ ಬೆಂಕಿ ಗಿಂಕಿ ಹಾಕಬೇಡಿ. ಅದು ಕೆಲವರು ನೋಡಿದಾಗ ಟೆಸ್ಟಿಂಗಲ್ಲಿ ವಾಸನೆ ಬರ್ತದೆ, ಅರಿಶಿಣದ ಬೆಲೆ ಡೌನ್ ಆಯ್ತದೆ. ಅದರಿಂದ ನೀವು 22 ದಿನ ಅದನ್ನು ಚೆನ್ನಾಗಿ ಒಣಗಿಸಿದ ನಂತರ ಪಾಲಿಸ್ ಕೊಡಿಸ್ಬೇಕು. ಪಾಲಿಸ್ ಕೊಟ್ಟ ನಂತರ ನೀವು ಮಾರ್ಕೆಟ್ಗೆ ಹಾಕೋಬೋದು. ಅಲ್ಲಿ ಆವತ್ತಿನ ದಿನ ಮಾರ್ಕೆಟಲ್ಲಿ ಎಷ್ಟು ಬೆಲೆ ಇರ್ತದೆ ಅಷ್ಟಕ್ಕೆ ನೀವು ರೈತರು ಮಾರ್ಕೋಬೋದು. ಸುಮ್ಮನೆ ನೀವು ಮಾರ್ವಾಡಿಗಳಿಗೆ ಅಲ್ಲಿ ಇಲ್ಲಿ ಕೊಟ್ಕೊಂಡ್ರೆ ಅವ್ರು ನಿಮಗೆ ಲಾಸ್ ಆಯ್ತದೆ ಹೊರತು ಇಲ್ಲ. ಮಾರ್ಕೆಟ್ಗೆ ಹೋಗಿ ಮಾರ್ಕೊಳ್ಳಿ, ಅದು ನಿಮ್ಮ ಇಷ್ಟಾನುಸಾರ. ರಮೇಗೌಡ ಅಂತ. ರಾಮೇಗೌಡ್ರೆ, ಅರ್ಶಿನ ಯಾವ ಥರ ಬೆಳೆದ್ರಿ? ಅರ್ಶಿನ ಮಾಮೂಲಿ ಮನೆ ಗೊಬ್ಬರ ಹೊಡ್ಕೊಂಡು, ಹಾಂ, ಮೊದಲು ಚೆನ್ನಾಗಿ ಉಳುಮೆ ಮಾಡ್ಕೊಂಡ್ರಿ, ಉಕ್ಕೆ ಹೊಡ್ಕೊಂಡು, ಹಾಂ, ಉಕ್ಕೆ ಬೀಜ ಬಿತ್ತನೆ ಮಾಡ್ದು. ಮನೆ ಗೊಬ್ಬರ ಎಲ್ಲ ಚೆಲ್ಲಿ ಬೀಜನ ಬಿತ್ತನೆ ಮಾಡಿದಿರಿ. ಹಾಂ ಹಾಂ. ಈ ಬೀಜನ ಮುರಿಬೇಕೋ ಇಲ್ಲ ಹಾಗೆ ಹಾಕಿದ್ರು? ಕ್ಲೀನ್ ಮಾಡ್ಬಿಟ್ಟು ಹಾಂ ಹಾಂ ಹಾಂ. ಗೇಣ್ ಒಂದು ಹಾಕೋದು, ಒಂದು ಗೇಣ್ಗೆ ಒಂದೊಂದು. ಮತ್ತೆ ಇದು ಅಟ್ಟಾದ್ರೂ ಪಲ್ಲಿ ಹೊಡಿಕಿಲ್ಲ. ಹಾಂ ಹಾಂ. ಗೇಣ್ ಒಂದು ಹಾಕ್ಬಿಟ್ಟು ಹ್ಞೂ ಮಾಮೂಲಿ ಹಾಕ್ಬಿಟ್ಟು ಅಷ್ಟನವ ಮಣ್ಣು ಮುಚ್ಚಿದ್ರಿ. ಮಣ್ಣ ಪಕ್ಕಕ್ಕೆ ಒಂದು ನೇಗ್ಲು ಬಿಡೋದು, ಪಕ್ಕಕ್ಕೆ ಒತ್ತಾರೆ ಬಿಡೋದು. ಒತ್ತಾರೆ ಬಿಟ್ಟ ಮೇಲೆ ಎಲ್ಲ ಮಳೆ ಕಡಿತದೆ. ಹಾಂ, ಮಳೆ ಕಡ್ದಾಗ ಇದು ಕಳೆ ಬಂದ್ರೆ ಸತ್ಯ ಮಾಡೋದು. ಹ್ಞೂ ಹ್ಞೂ ಹ್ಞೂ. ಕಳೆ ಎಲ್ಲ ಕಿತ್ತಿ ಇದ್ ಮಾಡ್ಬಿಟ್ಟು ಆಮೇಲೆ ದರನಲ್ಲಿ ಕುಂಟೆ ಹೊಡಿತೀವಿ, ಏರ್ನಲ್ಲಿ ಕುಂಟೆ ಹೊಡಿತೀವಿ. ಗಿಡ ಇಷ್ಟು ಬಂದಾಗ ಸಿಂಪಲ್ ಒಂದ್ ಮೈ ಗೊಬ್ಬರ ಕೊಡ್ತೀವಿ, 20 ಸಿಂಪಲ್ ಯಾವ್ದು. ಅದಾದ್ಮೇಲೆ ಮತ್ತೆ ಉಳೋ ಟೈಮ್ಗೆ ನೇಗ್ಲು ಬಿಡ್ತೀವಿ. ನೇಗ್ಲು ಬಿಟ್ಟಾದ್ಮೇಲೆ ಪುನಃ ಕಳೆ ಇದ್ರೆ ಕಳೆಗೆ ಇಟ್ಕೊಂಡು ಪುನಃ ಇನ್ನೊಂದ್ ಮೈ ಗೊಬ್ಬರ ಬಿಡ್ತೀವಿ. ಅದಾಯ್ತು. ಅದಾದ್ಮೇಲೆ ಪುನಃ ಇನ್ನೊಂದ್ ಮೈ ಕಳೆ ಕೀಳೋದು. ಅದಾದ್ಮೇಲೆ ಪುನಃ ಮತ್ತೆ ಔಷಧಿ ಹೊಡೆಯೋದು. ಔಷಧಿ ಹೊಡೆದು ಲಾಸ್ಟ್ನೇ ಟ್ರಿಪ್ಪಲ್ಲಿ ಇನ್ನೊಂದು ಮೈ ಗೊಬ್ಬರ ಹಾಕ್ಬಿಟ್ಟು ಬುದ್ಲಿರಿ ದಿಂಡ್ಯಾರ ಹಾಕ್ಬೇಕು. ಅಂದ್ರೆ ಸಾಲು ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಒಂದೊಂದು ಅಡಿ ಅಂತರನಾ? ಒಂದೊಂದು ಅಡಿ ಅಂತರ. ಕಾಲಡಿ ಇದ್ರೂ ನಡೀತದೆ. ಒಂದು ಕಾಲಡಿ ಇದ್ರೆ ಆಡ್ಬೇಕು, ಒಂದ್ ಗುದ್ದಿ ಸರಾಗೋಗಿ ಆಡ್ಬೇಕು. ಮತ್ತೆ ಗದ್ದೆಲಿ ನೀರ್ ನಿಲ್ಬಾರ್ದು ಯಾವುದೇ ಕಾರಣಕ್ಕೂ. ಮಧ್ಯೆ ಒಂದು ಅಡ್ಡ ಒಂದು ಕಂಕ್ಲ ಹೊಡ್ಕೋಬೇಕು. ನೀರು ಬರ್ರ ಅಂತ ಉಂಟದು. ನೀರ್ ಬಸ್ತೋಗೋ ತರ ವ್ಯವಸ್ಥೆ ಇರಬೇಕು. ಗದ್ದೆನಲ್ಲಿ ಯಾವಾಗ್ಲೂ ಉಳಸಿ ತರ ಇರ್ಬೇಕಾ? ಇರ್ಬೇಕು. ಇನ್ನ 15 ದಿನಕ್ಕೊಂದ್ಸಲಿ ಮಳೆ ಹುಯ್ನಿಲ್ಲ 15 ದಿನಕ್ಕೊಂದ್ಸಲಿ ನೀರ್ ಕೊಡ್ತಾ ಇರ್ಬೇಕು. ಆ ರೀತಿ ಆದ್ರೆ ವ್ಯವಸಾಯ ಏನು ತೊಂದ್ರೆ ಇಲ್ಲ. ಖರ್ಚು ಜಾಸ್ತಿ ಬರ್ತದೆ, ಬಂದ್ರು ಫಸ್ಟ್ ಜಾಸ್ತಿ ಬಂದ್ರೆ ಅಲ್ಲಿದು ವರ್ಕೌಟ್ ಆಯ್ತದೆ, ಲಾಭ ಚೆನ್ನಾಗುತ್ತೆ. ಆಯ್ತದೆ. ನಿಮ್ಮ ಹೆಸರು? ಕೃಷ್ಣೇಗೌಡ. ಎಷ್ಟು ಎಕರೆಗೆ ಹಾಕಿದ್ರಿ? ನಾವೊಂದು 2 ಎಕರೆ ನಟ್ಟಿದೀವಿ. 2 ಎಕರೆಗೆ ಹಾಕಿದ್ರಿ. ಎಷ್ಟಾಗೈತೆ? ಇನ್ನು ಕೀಳ್ತಾ ಇದೀವಿ. ಹಾ, ಇನ್ನು ಬೇಯಿಸಿದಾಗ ಅಳತೆ ಸಿಗ್ತದೆ. ಇವಾಗ ಏನು ಇದಿಲ್ಲ. ಸರಿ.
ನೀನು ತೆಗಿ ಇವ್ರಿಗೆ